ನಮ್ಮ ಸಂಕೇಶ್ವರ ಸಾಹೇಬ್ರ ಬಗ್ಗೆ ಹೇಳ್ತಿದ್ದೆ. ಅವರು ನನ್ನ ಜೀವನದಲ್ಲಿ ತುಂಬ ದೊಡ್ಡ ಪಾತ್ರನ ವಹಿಸಿದ್ದಾರೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನಾವು ಬೆಳೆಯುವಾಗ ಯಾರೊಬ್ಬರು ವೇದಿಕೆಯನ್ನು ಕೊಡ್ತಾರೆ. ಆ ವೇದಿಕೆ ಸಿಕ್ಕಾದ್ಮೇಲೆ ನಮ್ಮ ಪ್ರತಿಭೆ ತೋರಿಸ್ತೀವಿ, ಇನ್ನೂ ದೊಡ್ಡ ಹಂತಕ್ಕೆ ಬೆಳಿತೀವಿ. ಆದರೆ ಮೂಲದಲ್ಲಿ ನಮ್ಮ ಬೆಳೆಸಿದವ್ರನ್ನ ಮರಿಬಾರ್ದು. ಹಾಗಾಗಿ ನಾನು ಸಂಕೇಶ್ವರ ಸಾಹೇಬ್ರ ಬಗ್ಗೆ ಒಂದು ಭಾವುಕನಾಗಿರ್ಬೋದು, ಬಟ್ ನನ್ನ ಕೃತಜ್ಞತಾ ಭಾವವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಹಾಗೆ ವಿಶ್ವೇಶ್ವರ ಭಟ್ರು ನಮ್ಮ ಟಿಕೆಟ್ ಕೊಡಿಸೋದ್ರಲ್ಲೂ ಕೂಡ ಅವ್ರ ಪಾತ್ರ ಇದೆ, ನನ್ನ ಬಂದು ಗೆಲ್ಸೋದ್ರಲ್ಲೂ ಪಾತ್ರ ಇದೆ. ಎಲ್ಲ ರೀತಿಯಲ್ಲೂ ನನ್ನ ಕೈ ಹಿಡಿದು ಬೆಳೆಸಿದ್ರು, ಎಲ್ಲ ಜಾತಿಯವರು ಬೆಳೆಸಿದರು. ವೀರಶೈವರು, ಬ್ರಾಹ್ಮಣರು, ಆಮೇಲೆ ಇಲ್ಲಿ ರಾಜಕಾರಣಕ್ಕೆ ಬಂದಾದ್ಮೇಲೆ ಎಲ್ಲ ಜಾತಿ ಜನಾಂಗದವರು, ಒಕ್ಕಲಿಗರು ಇರ್ಬೋದು, ಮತ್ತು ವೀರಶೈವರು ಇರ್ಬೋದು, ನಾಯಕ ಕಮ್ಯುನಿಟಿ ಇರ್ಬೋದು, ನಿಮ್ಮ ಕುರುಬ ಸಮಾಜದವರು ಕೂಡ ನನಗೆ ಲೀಡ್ ಕೊಟ್ಟಿರೋ ಬೂತ್ಗಳಿದ್ದಾವೆ, SC ಸಮಾಜದವ್ರಿಗೆ ಲೀಡ್ ಕೊಟ್ಟಿರೋ ಬೂತ್ಗಳಿದ್ದಾವೆ. ಎಲ್ಲರೂ ಬೆಳೆಸಿದ್ರಿ ನೀವು. ಹಾಗಾಗಿ ನಾನು ಇಲ್ಲಿ ಬಂದಾದ್ಮೇಲೆ ನಾನೊಬ್ಬ ಎಲ್ಲರಿಗೂ ಸಲ್ಲುವ ಸಂಸದನಾಗಿ ನಾನು ಕೆಲಸ ಮಾಡಿದ್ದೀನಿ, ಇಷ್ಟೆಲ್ಲ ಮಾಡಿದ್ದೀನಿ. ಆದರೆ ರಾಜಕಾರಣದಲ್ಲಿ ದ್ವೇಷ, ಅಸೂಯೆ ಎಲ್ಲವೂ ಇರ್ತವೆ. ನಾನು ಮೊನ್ನೆ ಡಾಕ್ಟರ್ ಮಂಜುನಾಥ್ ಇದ್ದಾರಲ್ಲ, ಅವ್ರದ್ದು ಇದನ್ನು ಕೇಳ್ತಿದ್ದೆ. ಈ ಲೀಡ್ರ್ಗಳಾಗಿರುವಂಥವ್ರು ಏನು ಅಂತ ಹೇಳಿದರೆ, ಅವರಿಗೆ ಹೃದಯ ವೈಶಾಲ್ಯತೆ ಇತ್ತು ಅಂದರೆ ಎಲ್ಲರನ್ನೂ ತಮ್ಮ ಮಕ್ಕಳು ಅನ್ನೋ ಥರದಲ್ಲಿ ಬೆಳೆಸ್ತಾರೆ. ಈಗ ದೇವರಾಜ ಅರಸು ಅವ್ರು ಬದುಕಿಲ್ಲ ಇವತ್ತು, ಆದರೆ ದೇವರಾಜ ಅರಸು ಅಂತ ತುಂಬ ಜನ ಹೇಳ್ತಾರೆ. ಯಾಕೆಂದರೆ ದೇವರಾಜ ಅರಸು ನೂರಾರು ಜನ ಲೀಡ್ರ್ಗಳನ್ನ ಔಟ್ ಹಾಕ್ಬಿಟ್ರು, ಎಲ್ಲರನ್ನೂ ಬೆಳೆಸಿದ್ರು. ರಾಮಕೃಷ್ಣ ಹೆಗಡೆ ಅವ್ರ ಬಗ್ಗೆನೂ ಕೂಡ ಆತರನ್ನ ತುಂಬ ಜನ ಪ್ರೀತಿಯನ್ನು, HD ದೇವೇಗೌಡರು ಕೂಡ ಅಷ್ಟೇ. ನಮ್ಗೌಡ ಅಂತ ಹೇಳ್ಬಿಟ್ಟು ನಾರ್ತ್ ಕರ್ನಾಟಕದವ್ರು ಹೇಳ್ತಾರೆ. ಎಷ್ಟೋ ಜನ ನಮ್ಮ ಲೀಡರ್ಸ್ನೆಲ್ಲ ಈಗ ಹೇಳ್ಬೋದು, ಜಿಗ್ಜಣಿಗೆ ಸಾಹೇಬ್ರೆ ಇರ್ಬೋದು, ಅದೇ ರೀತಿ ಗದ್ದಿಗೌಡರು ಇರ್ಬೋದು. ನಮ್ಗೌಡ ನಮ್ಮನ್ನು ಎಷ್ಟು ಜನ ಬೆಳೆಸಿದ್ರು ಗೊತ್ತಾ, ಹಿಂಗೆ ಮಾತಾಡ್ತಾರೆ ಅವರು. ಹೀಗೆ ತುಂಬ ಜನ ಬೆಳೆಸುವಂಥವ್ರಿದ್ದಾರೆ. ರಾಜಕಾರಣದಲ್ಲಿ ಬೆಳೆಸುವಂಥ ಪ್ರವೃತ್ತಿನೂ ಇತ್ತು. ಅಂದರೆ ಇವತ್ತಿನ ರಾಜಕಾರಣ ಬೇರೆ ಬೇರೆ ಥರ ಆಗಿದೆ. ಅದು ಇರಲಿ, ಅದು ಏನೇ ಸಮಸ್ಯೆಗಳು ಬರ್ಬೋದು, ಮತ್ತೊಂದು ಇರ್ಬೋದು. ಆದರೆ ನಾನಿವತ್ತು ನಿಮ್ಗೆ ಹೇಳಿ ಬಯಸಿರೋದು, ನಾನಿವತ್ತರೆಗೂ 10 ವರ್ಷದಲ್ಲಿ ನನಗೆ ಸಂಘ, ನಮ್ಮ ಪಕ್ಷದ ಹಿರಿಯರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೋದಿಜಿಯವರ ಹೆಸರಿನಲ್ಲಿ ಬಂದು ಅವ್ರ ಹೆಸರಿಗೆ ಒಂದು ಯಾವತ್ತೂ ಕೂಡ ಅವ್ರ ಹೆಸರು ಇನ್ನೂ ಕೂಡ ಉಜ್ವಲ ಆಗಬೇಕು. ಮೈಸೂರಿನಲ್ಲೂ ಕೂಡ ನಿಮ್ಮ MP ನಿಮ್ಮ ಹೆಸರಲ್ಲಿ ಓಟ್ ಹಾಕಿದೆ, ಅವ್ನು ಏನೋ ಮಾಡಲಿಲ್ಲ, ಸೋಮಾರಿ ಥರ ಕೆಲಸ ಕೂತ್ಕೊಂಡ ಅಂತ ಯಾವತ್ತೂ ಅನ್ನಿಸ್ಬಾರ್ದು. ಅದಕ್ಕೋಸ್ಕರವಾಗಿ ನಾನು ಕೆಲಸವನ್ನು ಮಾಡಿದ್ದೀನಿ. ನನ್ನಂತ ಇನ್ನೊಬ್ಬನಿಗೆ ಅವಕಾಶ ಆಗಬೇಕು ಅಂತ ಮಾಡಿದ್ದೀನಿ. ನಾನು ಹೇಳಿದ್ದೆ, ಇದೇ ಲಾಸ್ಟ್ ಎಲೆಕ್ಷನ್ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೆ. ಯಾಕೆ ಅಂತ ಹೇಳಿದ್ರೆ, 15 ವರ್ಷದಲ್ಲಿ ಮೋದಿಜಿ ಅಂತ ಪ್ರಧಾನಿ ಕೆಳಗಡೆ ಕೆಲಸವನ್ನು ಮಾಡಿ ನಾವು ಪ್ರೂವ್ ಮಾಡಲಿಲ್ಲ ಅಂತಂದ್ರೆ ಅದಕ್ಕೆ ಏನರ್ಥ? ಸುಮ್ಮನೆ ಏನು ಗೂಟದ ಕಾರಲ್ಲಿ ಓಡಾಡ್ಕೊಂಡಿರೋದಕ್ಕ, ಅಥವಾ ಎಲ್ಲರಿಗೂ ತೋಟದ ಮನೆ ಇನ್ನೊಂದು ಮಾಡ್ಕೊ ಆಸ್ತಿ ಪಾಸ್ತಿ ಮಾಡ್ಕೊಳಕ್ಕೆ ಅದಕ್ಕೆ ನಾ ಬಂದಿರೋದಲ್ಲ. ನಂತರ ಇನ್ನೊಬ್ಬನ ಯಂಗ್ಸ್ಟರ್ಗಳನ್ನ ಬೆಳೆಸ್ಬೇಕು ಅನ್ನೋದು ನನ್ನ ಉದ್ದೇಶವಾಗಿತ್ತು. ಅದಕ್ಕೋಸ್ಕರವಾಗಿ ಒಬ್ಬ ಹಿನ್ನೆಲೆ ಇಲ್ಲದೆ ಇದ್ದವನಿಗೂ ಟಿಕೆಟ್ ಕೊಟ್ಟು ಗೆಲ್ಸಿದ್ರೆ ಅವನು ನಿಮ್ಮ ಮನೆ ಕೆಲಸದವನ ಥರ ಚಾಕ್ರಿ ಮಾಡ್ತಾನೆ. ಅವನ ಕೈ ಹಿಡಿಬೇಕು, ನಂತರ ಯಂಗ್ಸ್ಟರ್ಸ್ನ ಬೇರೆಯವ್ರನ್ನ ಕೈ ಹಿಡಿಬೇಕು ಅನ್ನೋ ಕಾರಣಕ್ಕೆ ಹಠ ಹಿಡಿದು ಕೆಲಸವನ್ನು ಮಾಡಿದ್ದೀನಿ. 10 ವರ್ಷ ನೀವು ನನ್ನ ಜೊತೆ ನಿಂತಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತೀನಿ. ದ್ವೇಷ, ಅಸೂಯೆ ಈ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಮೋದಿಜಿನೇ ವನವಾಸಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದಿತ್ತು ಗುಜರಾತಲ್ಲಿ. ನಿಮ್ಗೆ ಗೊತ್ತಿರ್ಬೋದು, ನಂದೇ ಬುಕ್ ಒಳಗಡೆ ಬರ್ದಿದ್ದೀನಿ, ಸಂಸ್ಕಾರ ಧಾಮ ಅಂತ ಮಾಡ್ಕೊಂಡು ಹೋಗಿರೋಂಥದ್ದು. ನಾವೆಲ್ಲ ಯಾವ ದೊಡ್ಡ ವಿಷಯನೂ ಅಲ್ಲ. ಆ ದೇದೀಪ್ಯಮಾನಾಗಿ ವಿರಾಜಿಸುವಂಥ ಸೂರ್ಯನಿಗೆ ಗ್ರಹಣ ಹೊಡಿತದೆ, ನಮಗೆ ಯಾವ ವ್ಯತ್ಯಾಸವಲ್ಲ. ಆದರೆ ನಾನು ನಿಮ್ಗೆ ಇಷ್ಟೇ ಹೇಳುವಂಥದ್ದು, ರಾಜಕಾರಣ ಏನೇ ಇರ್ಬೋದು, ಕೊಟ್ಟ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಸಹಿ ಅನಿಸ್ಕೊಳ್ಳೋದ್ರಲ್ಲಿ ಬಹಳಷ್ಟು ಆತ್ಮಸಂತೃಪ್ತಿ ಇದೆ. ಕಳೆದ ಒಂದು 4-5 ದಿನಗಳಿಂದ ನೀವು ತೋರಿದಂಥ ಪ್ರೀತಿ ಇದೆಲ್ಲ ನಂಗೆ ತುಂಬ ಖುಷಿಯಾಗಿದೆ. ಈ ಪದವಿ ನಾನೀಗ MP ಆಗಿದ್ದೀನಿ, ನಾನು MP ಆಗೇ ಸತ್ತೋಗಲ್ಲ. ಒಂದಲ್ಲ ಒಂದಿನ ಪೊಲಿಟಿಕಲ್ ರಿಟೈರ್ಮೆಂಟ್ ಇರ್ತದೆ. ಪೊಲಿಟಿಕ್ಸನ್ನು ಜನನೇ ಸಾಕು ಅಂತ ನಿಲ್ಲಿಸ್ಬೋದು, ಏನು ಬೇಕಾದ್ರೂ ಆಗ್ಬೋದು, ನಮ್ಮ ನಸೀಬು ಕೆಡ್ಬೋದು, ಏನು ಬೇಕಾದರೂ ಆಗ್ಬೋದು. ಆದರೆ ನಾವು ಇರುವಾಗ ಎಷ್ಟು ಕೆಲಸವನ್ನು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಆ ಒಂದು ಜನರಿಂದ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೋತೀವಲ್ಲ, ಅದಷ್ಟೇ. ಎಷ್ಟೊಂದು ಸರಿ ಯಾರು ಮಾಸ್ಟರ್ ಹಿರಣ್ಯ ಅವ್ರು ಯಾವಾಗಲೂ ನಾಟಕದಲ್ಲಿ ಹೇಳೋರು, ಇದು ಕೆಲವರು ಮಕ್ಕಳು ಬದುಕಿದ್ರು ಸತ್ತವ್ರಂಗೆ ಇರ್ತಾರೆ, ಅದು ಸತ್ತು ಬದುಕಿರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಯಡಿಯೂರಪ್ಪ ಸಾಹೇಬ್ರು ಯಾವಾಗಲೂ ಹೇಳ್ತಾರೆ, ಮಾತಾಡದೆ ಸಾಧನೆ ಆಗಬಾರ್ದು, ಸಾಧನೆ ಮಾತಾಡಬೇಕು ಅಂತ. ನನ್ನ ಕೆಲಸ ಮಾತಾಡಿದ್ರಿಂದಾಗಿ ನೀವು ಇಷ್ಟೆಲ್ಲ ಪ್ರೀತಿಯನ್ನು ತೋರಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್. 10 ವರ್ಷ ಅವಕಾಶ ಮಾಡಿಕೊಟ್ಟಿದ್ರಿ. ನಿಮ್ಮೆಲ್ಲರ ಹಾರೈಕೆ ಮುಂದಿನ ದಿನಗಳಲ್ಲೂ ನನ್ನ ಮೇಲೆ ಇರುತ್ತೆ ಅಂತ ಭಾವಿಸ್ತೀನಿ. ಕೆಟ್ಟವರ
ಅಸೂಯೆ ಮತ್ತು ಕೆಟ್ಟತನಕ್ಕೆ ಶಕ್ತಿ ಇದೆ ಅನ್ನೋದಾದರೆ ಒಳ್ಳೆಯವರ ಹಾರೈಕೆ, ಪ್ರೀತಿ, ಆಶೀರ್ವಾದಕ್ಕೂ ಕೂಡ ದೊಡ್ಡ ಶಕ್ತಿ ಇರಬೇಕಲ್ವಾ? ನಿಮ್ಮೆಲ್ಲರ ಪ್ರೀತಿ, ಹಾರೈಕೆ, ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ನನಗೆ ಗೊತ್ತು. ಅದು ಕಳೆದ 3 ದಿನಗಳನ್ನ ನೋಡಿದೆ. ನನ್ನ ಎಷ್ಟೋ ಸರಿ ನಾನು ಏನೋ ಒಂದ್ಸರಿ ಎಂಥದೋ ನನ್ನ ಬಗ್ಗೆನೇ ಒಂದು ಯಾವುದೋ ನನ್ನ ವರ್ತನೆಗೆ ಒಂದು ಕೆಲಸ ಮಾಡ್ತಾನೆ, ಆದ್ರೆ ಮೂಡಿಯವನು ಯಾವ ಬೈತಾನೆ ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ಬೈಕೊಂಡು ಓಡಾಡೋರು ಕೂಡ ನನ್ನನ್ನು ಅಯ್ಯೋ ಅವನಿಗೆ ಮಾತ್ರ ಟಿಕೆಟ್ ಮಿಸ್ ಆಗಬಾರ್ದು, ಅವನು ಒಳ್ಳೆ ಕೆಲಸ ಮಾಡ್ತಾನೆ, ಅವ್ನು ಏನಾರು ಇರಲಿ ಅವನು ಒಳ್ಳೆ ಕೆಲಸ ಮಾಡ್ತಾನೆ ಅಂತೇಳಿ ಅವರು ಫೇಸ್ಬುಕ್ಕಲ್ಲಿ ನನ್ನ ಬೈತಾ ಇದ್ದವರು ಫೇಸ್ಬುಕ್ಕಲ್ಲಿ ಇವನಿರಬೇಕು. ಎಡಪಂಥೀಯರು ಕೂಡ ನನ್ನದ್ರೊಳಗಡೆ ಕೆಲಸ ಮಾಡೋದ್ರಲ್ಲಿ ಕೂಡ ಅವನ್ನ ಮಾತಾಡೋಂಗಿಲ್ಲ, ಅವನಂತ MP ಇರಬೇಕು ಅಂತೇಳಿ ನೀವು ನನ್ನ ಡಿಟ್ರಾಕ್ಟರ್ಸ್ ಅಂತ ಯಾರು ನನ್ನನ್ನು ಟೀಕಿಸುವಂಥವ್ರು ಕೂಡ ಪ್ರೀತಿಯ ಮಾತುಗಳನ್ನಾಡಿದಿರಿ. ಇದರಿಂದ ದೊಡ್ಡದು ಏನೂ ಬೇಕಾಗಿಲ್ಲ. ಈ ಪ್ರೀತಿ ಸದಾ ಇರಲಿ. ಈ ನಿಮ್ಮ ಪ್ರೀತಿ, ಹಾರೈಕೆ ಅನ್ನೋದು ಮುಂದಿನ ದಿನಗಳಲ್ಲೂ ಕೂಡ ನನಗೆ ವರವಾಗಿ ಇನ್ನೂ 5 ವರ್ಷ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ತದೆ ಅಂತ ಹೇಳಿ ನಾನು ಖಚಿತವಾಗಿ ವಿಶ್ವಾಸ ಇಟ್ಟಿದ್ದೀನಿ. ನಿಮ್ಮ ಪ್ರೀತಿ, ವಿಶ್ವಾಸ, ಹಾರೈಕೆ ಇದೇ ತರಲಿ. ಇನ್ನು 5 ವರ್ಷ ನಿಮ್ಮ ನಿರೀಕ್ಷೆಗೂ ಮೀರಿ ಕೆಲಸವನ್ನು ಮಾಡಿ ನನ್ನ ಕ್ಷೇತ್ರದ ಜೊತೆಗೆ ಇಡೀ ರಾಜ್ಯಾದ್ಯಂತ ಓಡಾಡಿ ಒಳ್ಳೆಯ ರಾಜಕಾರಣಕ್ಕೆ ಬರಬೇಕು. ನಂತರ ಯಂಗ್ಸ್ಟರ್ಸ್ ಬರಬೇಕು, ಎಜುಕೇಟೆಡ್ಸ್ ಬರಬೇಕು. ನಾನು ಅವ್ರ ಪರವಾಗಿ ನಾನು ಕೆಲಸ ಮಾಡ್ತೀನಿ. ನನ್ನದೇ ಯಾವುದೊಂದು ಪಡೆ ಕಟ್ತೀನಿ. ಹೊಸ ಒಂದು ರಾಜಕಾರಣನ ಪ್ರಾರಂಭ ಮಾಡೋಣ. ನಮ್ಮ ಜೊತೆ ಕೂತ್ಕೊಂಡು ಮೋದಿಜಿಯವರು ಎಷ್ಟು ದೇಶಕ್ಕೆ ಒಳ್ಳೆ ಕೆಲಸ ಮಾಡ್ತಿರಲ್ಲ, ಆ ಮೋದಿಜಿಯವ್ರದ್ದು ಒಂದು ದೊಡ್ಡ ಸಪೋರ್ಟ್ ಗ್ರೂಪನ್ನು ಮಾಡೋಣ. ರಾಜಕಾರಣದಲ್ಲಿ ಬದಲಾವಣೆ ತರೋಣ. ನಮ್ಮ ಕರ್ನಾಟಕ ಒಂದು 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 ಅದ್ಭುತವಾದ ರಾಜ್ಯ, ಎಲ್ಲ ರೀತಿಯ ರಿಸೋರ್ಸ್ಗಳಿರುವಂಥ ಇಡೀ ದೇಶದ ಏಕಮಾತ್ರ ರಾಜ್ಯ ಅಂತಂದ್ರೆ ಅದು ಕರ್ನಾಟಕ. ಈ ಕರ್ನಾಟಕನ ಬೇರೆ ದೊಡ್ಡ ಲೆವೆಲ್ಗೆ ನಾವು ತಗೊಂಡು ಹೋಗ್ಬೋದು. ಅದಕ್ಕೋಸ್ಕರ ಯಂಗ್ಸ್ಟರ್ಸ್ಗಳಿಂದ ಮಾತ್ರ ಅದು ಸಾಧ್ಯವಾಗುತ್ತೆ. ನಾವೆಲ್ಲ ಸೇರಿ ಕೆಲಸ ಮಾಡೋಣ. ನಿಮ್ಮಂಥವ್ರ ಕೈಗೆ, ಯಂಗ್ಸ್ಟರ್ಸ್ ಕೈಗೆ ಈ ರಾಜ್ಯದ ರಾಜಕಾರಣನೂ ಕೂಡ ಸಿಗಬೇಕು. ನಿಮ್ಗೆ ಒಳ್ಳೇದಾಗಬೇಕು. ನಿಮ್ಮಂಥವ್ರ ಜೊತೆ ನಾನೊಬ್ಬ ಮೆಂಟರ್ ಆಗಿ ಮುಂದಿನ 5 ವರ್ಷ ನನ್ನ ಕ್ಷೇತ್ರದ ಕೆಲಸಗಾರನಾಗಿಯೂ ಮಾಡ್ತೀನಿ. ಜೊತೆಗೆ ರಾಜ್ಯದ ಪ್ರತಿ ತಾಲೂಕಲ್ಲೂ ಕೂಡ, ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಂತರ ಯಾವುದೇ ಹಿನ್ನೆಲೆ ಇಲ್ಲದೆ ಇದ್ದಂಥವರು ರಾಜಕಾರಣಕ್ಕೆ ಅವರ ಶಿಕ್ಷಣ, ಅವರ ಈ ಟ್ಯಾಲೆಂಟಿನ ಬಲದಿಂದ ಬಂದು ನೀವು ಕೂಡ ಬದಲಾವಣೆ ತರುವಂತಹ ಒಂದು ವಾತಾವರಣ ಕಲ್ಪಿಸಬೇಕು. ಅದಕ್ಕೋಸ್ಕರ ನಿಮ್ಮ ಜೊತೆ ಕೆಲಸ ಮಾಡ್ತೀನಿ. ಊರೂರಲ್ಲಿ ಹನುಮಾನ್ ಜಯಂತಿನೂ ಮಾಡೋಣ. ಹನುಮಂತ ಯಾರ ಭಕ್ತ ಆಗಿದೆ? ರಾಮನ ಭಕ್ತ ಇದೆ. ಆ ರಾಮನ ಒಂದು ಆದರ್ಶ ಏನಿದೆಯಲ್ಲ ಅದಕ್ಕೆ ಅನುಗುಣವಾದಂತಹ ಒಂದು ಆಡಳಿತ ವ್ಯವಸ್ಥೆಯನ್ನು ಬರಬೇಕು. ಅದಕ್ಕೆ ನಿಮ್ಮ ಜೊತೆ ಎಲ್ಲ ಜೊತೆ ನಾನು ಕೈ ಜೋಡಿಸಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲೂ ನಿಮ್ಮ ಹಾರೈಕೆ ಹೀಗೆ ಇರಲಿ. 1 or 2 ಡೇಸಲ್ಲಿ ಟಿಕೆಟ್ ಅನೌನ್ಸ್ ಆಗ್ಬೋದು. ಅದರಲ್ಲಿ ನಿಮ್ಮ ಪ್ರೀತಿ, ಹಾರೈಕೆ, ಆಶೀರ್ವಾದ, ನಿಮ್ಮ ಪ್ರಾರ್ಥನೆ ಆ ದೇವರಿಗೆ ಕೇಳಿಸಿ ನನಗೆ ಟಿಕೆಟ್ ಸಿಕ್ಕಿ ಇನ್ನು 5 ವರ್ಷ ಕೆಲಸ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಕೊಡಗಿನ ಕಾವೇರಿ ತಾಯಿ, ಬೆಟ್ಟದಲ್ಲಿ ಕೂತಿರುವ ತಾಯಿ ಚಾಮುಂಡೇಶ್ವರಿ ಹಾಗೂ ಇಗ್ಗುತಪ್ಪ ದೇವರು ಹಾಗೂ ನಾನು ನಂಬಿರುವಂತಹ ಎಲ್ಲ ದೇವರುಗಳು ಕೈ ಹಿಡಿತಾರೆ. ನಿಮ್ಮ ಪ್ರಾರ್ಥನೆಗಳು ಫಲವನ್ನು ಕೊಡ್ತವೆ ಅಂತ ಹೇಳಿಬಿಟ್ಟು ನಾನು ಭಾವಿಸ್ತಾ 10 ವರ್ಷ ನಾನು ಕಾರ್ಯಕಾಲವನ್ನು ಕಂಪ್ಲೀಟ್ ಮಾಡೋ ಹಂತಕ್ಕೆ ಬಂದಿದ್ದೀನಿ. ಅದಕ್ಕೋಸ್ಕರ ಈ ಹಂತದಲ್ಲಿ ಇದೊಂದೇ ಫೇಸ್ಬುಕ್ ಲೈವ್ ಮಾಡೋವಂಥದ್ದು. ಹಾಗಾಗಿ ನೀವು ಇಷ್ಟು ದಿನ ನನ್ನನ್ನು ಕೈ ಹಿಡಿದು ಬೆಳೆಸಿದಿರಲ್ಲ, ಆಶೀರ್ವಾದ ಮಾಡಿದಿರಲ್ಲ, ಟೀಕೆ ಮುಖಾಂತರವೂ ನನ್ನನ್ನು ತಿದ್ದಿದಿರಲ್ಲ, ಅದಕ್ಕೋಸ್ಕರವಾಗಿ ನಿಮ್ಮೆಲ್ಲರಿಗೂ ಒಂದು ಥ್ಯಾಂಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಫೇಸ್ಬುಕ್ ಲೈವ್ ಮಾಡಿದ್ದೀನಿ. ಯಾವ ಕಾರಣಕ್ಕೂ ಅಲ್ಲ. ಜೊತೆಗೆ ನನ್ನ ಸಂಕೇಶ್ವರ ಸಾಹೇಬ್ರ ಬಗ್ಗೆ ನಾನು ಯಾವತ್ತೂ ಹಿಂಗೆ ಓಪನ್ ಆಗಿ ಹೇಳಿರಲಿಲ್ಲ. ಸಾಹೇಬ್ರ ಬಗ್ಗೆನೂ ಕೂಡ ನಾನು ಒಳ್ಳೆ ಮಾತಾಡಬೇಕಿತ್ತು. ನನ್ನ ವೇದಿಕೆ ಕೊಟ್ಟಂಥವ್ರು ನನ್ನ ವಿಶ್ವೇಶ್ವರ ಭಟ್ರು, ನಾವು ಇವ್ರಿಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳಬೇಕಿತ್ತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ವಿಶ್ವಾಸ, ನೀವು ನಿಮ್ಮ ಹೃದಯದಲ್ಲಿ ಜಾಗ ಕೊಟ್ಟಿರೋದಕ್ಕೋಸ್ಕರ ಸದಾ ನಾನು ಬದುಕಿರೋವರೆಗೂ ಕೂಡ ಅದನ್ನು ಧನ್ಯತೆಯಿಂದ ನೆನಪು ಮಾಡ್ಕೊಳ್ತೀನಿ. ಈ ಕಳೆದ 4 ದಿನಗಳು ನೀವು ನನ್ನ ಬಗ್ಗೆ ಎಷ್ಟು ಪ್ರೀತಿ ಇಟ್ಟಿದ್ದೀರಿ ಅನ್ನೋದು ನನ್ನ ಹೃದಯಕ್ಕೆ ತಟ್ಟಿದೆ. ಈ ಪಾಲಿಟಿಕ್ಸ್ ಅನ್ನೋದು ಥ್ಯಾಂಕ್ಲೆಸ್ ಜಾಬ್, ಎಷ್ಟು ಕೆಲಸ ಮಾಡಿದ್ರು ಬಯಸ್ಕೊಳ್ಳೋದು ತಪ್ಪಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ಟಿಕೆಟಿಗೆ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾದ ಕೂಡಲೇ ನಿಮ್ಮೊಳಗಿನ ಪ್ರೀತಿ ಅನ್ನೋದು ಜಾಗೃತವಾಗಿ ನೀವು ನನಗೆ ಒಂಥರ ಯು ಶವರ್ಡ್ ಲವ್ ಆನ್ ಮೀ. ನನ್ನ ಮೇಲೆ ಒಂಥರ ಅಷ್ಟು ಪ್ರೀತಿಯ ಮಳೆಯನ್ನು ಸುರಿಸಿದಿರಿ, ಪ್ರಾರ್ಥನೆಗಳ ಮಳೆಯನ್ನು ಸುರಿಸಿದಿರಿ. ನೀವು ನನ್ನ ಜೊತೆ ನಿಂತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ನಿಮ್ಗೆ ಒಳ್ಳೆಯದಾಗಲಿ. ತಾಯಿ ಚಾಮುಂಡೇಶ್ವರಿ, ಕಾವೇರಿ ತಾಯಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಮುಂದಿನ ದಿನಗಳಲ್ಲೂ ಕೂಡ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ.
ಕೊಡಗಿನ ಜನಕ್ಕೆ ನಾನು ಮತ್ತೊಂದು ಸರಿ ಹೇಳ್ತೀನಿ, ಮುಂದಿನ 5 ವರ್ಷ ಮೈಸೂರಿಗಿಂತಲೂ ಜಾಸ್ತಿ ನಿಮಗೆ ಒತ್ತು ಕೊಟ್ಟು ಕೆಲಸ ಮಾಡ್ತೀನಿ. ಮೈಸೂರು ಭಾಗದಲ್ಲಿ ಪಾರ್ಟಿ ವೀಕ್ ಆಗಿದ್ದರಿಂದಾಗಿ ಇಲ್ಲಿ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡಿ ಕೆಲಸವನ್ನು ಮಾಡಿದ್ದೀನಿ. ಇಲ್ಲೂ ಪಕ್ಷ ನೀವು ಲೀಡ್ ಕೊಡ್ತಾ ಇದ್ರೆ ಈ ಸರಿ ಮೈಸೂರಲ್ಲೂ ಕೂಡ ಕನಿಷ್ಠ ಅಂದರೆ 1.5 ಲಕ್ಷ ಲೀಡ್ ತಗೊಳ್ಳೋಷ್ಟು ಮಟ್ಟಕ್ಕೆ ಇಲ್ಲಿ ಪಾರ್ಟಿನಲ್ಲಿ ನಾನು ಕಟ್ಟಿದ್ದೀನಿ. ನನ್ನ ಕೆಲಸದ ಮುಖಾಂತರವಾಗಿ ನಾವೆಲ್ಲ ಒಟ್ಟಿಗೆ ಸೇರಿ ಮೋದಿಜಿಯವ್ರನ್ನ ಪ್ರಧಾನಿ ಮಾಡೋಣ. ದೇಶಕ್ಕೆ ಒಳ್ಳೇದಾಗಬೇಕು, ನಮ್ಮ ಕ್ಷೇತ್ರಕ್ಕೆ ಒಳ್ಳೇದಾಗಬೇಕು. ಕ್ಷೇತ್ರಕ್ಕೆ ಒಳ್ಳೇದಾಗಕ್ಕೆ ನಾನು ನೀವು ಒಟ್ಟಿಗೆ ಕೆಲಸ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.